ಯಾಕೆ ಯಾಕೆ ಅಳ್ತಾ ಇದ್ದೀಯಾ ಮಗಳೇ? ಇಲ್ಲ ಮಾವ, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಸೋತೋಗ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಏನ ಸೋಲೋದ? ನೀನಾ? ಸಾಧ್ಯನೇ ಇಲ್ಲ. ನೋಡ್ತಾ ಇದ್ರೆ ಮನ್ಸಲ್ಲಿ ವಿಚಿತ್ರವಾದ ಯೋಚನೆಗಳು ಬರುತ್ತೆ. ಅನ್ಕೊಂಡೆ ಮಗಳೇ, ನಿನ್ನೆ ನೀನು ಫೋನ್ನಲ್ಲಿ ಮಾತಾಡ್ದಾಗಲೇ ನಿನ್ನ ಮನಸ್ಸಿಗೆ ತುಂಬ ಬೇಸರ ಆಗಿದೆ ಅಂತ ನನಗೆ ಗೊತ್ತಾಯಿತು. ನಿನ್ನ ಬೇಸರನ ನಿಮ್ಮ ಮನೆಯವ್ರ ಮುಂದೆ ತೋರಿಸ್ಕೊಂಡ್ರೆ ಅವರು ಎಲ್ಲಿ ಕುಗ್ಗೋಗ್ತಾರೋ ಅಂತಂದ್ಬಿಟ್ಟು ಅದನ್ನು ಈ ಮುದುಕನ ಹತ್ರ ಹೇಳ್ಕೊಳ್ಳೋದಕ್ಕೆ ಬಂದೆ ಅಲ್ವಾ? ನನಗೆ ನೀವೇ ಶಕ್ತಿ ಮಾವ. ನಿಮ್ಮ ಹತ್ರ ಹೇಳ್ಕೊಂಡ್ರೆ ಮನ್ಸಿಗೆ ಸಮಾಧಾನ ಆಗತ್ತೆ ಅಂತ ಅದಕ್ಕೆ ಇಲ್ಲಿ ಓಡ್ ಬಂದೆ. ಕಣ್ಣು ಮುಚ್ಚಿದ್ರೆ ಆ ಶಾರ್ವರಿ ಮಾಡಿರೋ ಕೆಟ್ಟ ಕೆಲ್ಸಗಳೇ ನೆನಪಾಗತ್ತೆ. ಒಂದು ಕ್ಷಣನೂ ನಿದ್ದೆ ಮಾಡಕ್ ಆಗ್ತಿಲ್ಲ. ನನಗೆಲ್ಲ ಅರ್ಥ ಆಗ್ತಾ ಇದೆ ಬಾ, ಅರ್ಥ ಆಗ್ತಿದೆ. ಹೇ ಬಾ, ಒಳಪ್ಪ ಬಮ್ಮ. ತುಳಸಿ, ಒಳಗೆ ಬಾ ಅಂದ್ರೆ ಇಲ್ಲೇ ಕೂತಿದೀಯಲ್ಲ. ತಗೋ ನೀರು ತಗೋ, ಕುಡಿಪ್ಪ ಕುಡಿ. ಈಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಇದೇ ರೀತಿ ಎಷ್ಟು ದಿನ ಅಂತ ನೋವು ಅನ್ಭವಿಸೋದು, ಎಷ್ಟು ದಿನ ಅಂತ ಭಯದಲ್ಲಿ ಬದುಕೋದು? ಹೇ, ಭಯ ಅಂತನ್ನೋ ಮಾತೆ ನಿನ್ನ ಬಾಯಲ್ಲಿ ಬರಬಾರ್ದಮ್ಮ, ಬರಬಾರ್ದು. ನಿನ್ನ ಮನಸ್ಸಲ್ಲಿ ಭಯ ಬಂದಿದೆ ಅಂತಂದ್ರೆ ಆ ಶಾರ್ವರಿ ಗೆದ್ಲು ಅಂತಲೇ ಅರ್ಥ ತುಳಸಿ. ಕೆಲವು ಸೋಲು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಕ್ಕಾಗ್ತಿಲ್ಲ ಮಾವ. ನನ್ನ ಮನೆಯವ್ರನ್ನ ಕಾಪಾಡ್ಕೊಂಡು ಸಾಕಾಗಿದೆ. ಅವ್ರು ಯಾರಿಗೂ ಏನು ಅನ್ಬಾರ್ದು. ಇಲ್ಲೇ